ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೇಶದ ಜನತೆಗೆ ಬಿಗ್ ಶಾಕ್. ಒಂದೇ ಬಾರಿಗೆ ಪೆಟ್ರೋಲ್, ಡೀಸೆಲ್ ಮತ್ತು CNG ಬೆಲೆ ಏರಿಕೆ. ಯಾವುದು ಎಷ್ಟು ಏರಿಕೆ ಮಾಡಿದ್ದಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಶುಕ್ರವಾರ ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು CNG ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ತೈಲ ಕಂಪನಿಗಳು ಏನಿದೆ ಪ್ರತಿ ಲೀಟರ್ ಪೆಟ್ರೋಲಿಗೆ ಮತ್ತು ಪ್ರತಿ ಲೀಟರ್ ಡೀಸೆಲಿಗೆ ಒಂದು ಬೆಲೆಯನ್ನು ಹೆಚ್ಚಳವನ್ನು ಮಾಡಿದೆ. ಇಂದಿನಿಂದಲೇ ಆ ಒಂದು ಹೊಸ ದರ ಜಾರಿ ಮಾಡಲಾಗಿದೆ. ಎಷ್ಟು ಜಾರಿ ಮಾಡಲಾಗಿದೆ? ಪೆಟ್ರೋಲ್ ಮತ್ತು ಡೀಸೆಲ್ ಎರಡಕ್ಕೂ 3 ರೂಪಾಯಿಗಳ ಒಂದು ಬೆಲೆಯನ್ನು ಹೆಚ್ಚಿಸಲಾಗಿದೆ. ಇದರಿಂದ ಒಂದು ರಾಜ್ಯದ ಜನರಿಗೆ ಒಂದು ಜೇಬಿಗೆ ಕತ್ತರಿ ಬೀಳಲಿದೆ. ಏನು ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿರುವ ಒಂದು ತೈಲ ಕಂಪನಿಗಳೇನಿದ್ದಾವೆ, ಈ ಒಂದು ತೈಲ ಕಂಪನಿಗಳ ಈ ಒಂದು ದಿಢೀರನೆ ಜಾರಿಯಾದ ಕಾರಣ ಒಂದು ವಾಹನ ಸವಾರರಿಗೆ ಈ ಒಂದು ಶುಕ್ರವಾರ ಈ ಒಂದು ಘೋಷಣೆ ಮಾಡಲಾಗಿದೆ. ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಳವನ್ನು ಮಾಡಲಾಗಿದೆ. ಏನು ಸುಮಾರು ಪೆಟ್ರೋಲ್ ಬೆಲೆ 102 ರೂಪಾಯಿ 84 ಪೈಸೆ ಇತ್ತು, ಅದನ್ನು ಒಂದು 3 ರೂಪಾಯಿಗಳ ಹೆಚ್ಚಳ ಮಾಡಿದೆ. ಅಂದರೆ 106 ರೂಪಾಯಿ 17 ಪೈಸೆಯನ್ನು ಹೆಚ್ಚಳವನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಏನು ಒಂದು ಡೀಸೆಲ್ 90 ರೂಪಾಯಿ 99 ಪೈಸೆ ಇತ್ತು, ಅದನ್ನು ಈಗ 94 ರೂಪಾಯಿ 10 ಪೈಸೆ ರೂಪಾಯಿವರೆಗೆ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಒಂದು ವಾಹನ ಸವಾರರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಇದರಿಂದ ಈ ಒಂದು ಬೆಲೆ ಹೆಚ್ಚಳದಿಂದ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ವಸ್ತುಗಳ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ವಾಹನ ಸವಾರರಿದ್ದಾರೆ, ಅವರು ಬೆಲೆಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು. ಈ ಒಂದು ಬೆಲೆ ಹೆಚ್ಚಳ ಮಾಡುವುದರಿಂದ ತರಕಾರಿ, ಹಣ್ಣು ಮುಂತಾದ ಒಂದು ವಸ್ತುಗಳ ಮೇಲೆ ಪರಿಣಾಮ ಬೀರಲಿದೆ. ಈ ಒಂದು ಪರಿಣಾಮ ಬೀರೋದ್ರಿಂದ ಏನಾಗ್ತಪ್ಪ ಅಂದರೆ ಆ ಒಂದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ದಿನಸಿ ಧಾನ್ಯಗಳಿರ್ಬೋದು, ಇದರಲ್ಲಿ ಬೆಲೆ ಏರಿಕೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆಯಿಂದ ಒಂದು ಲಾರಿ, ಟ್ಯಾಕ್ಸಿ ಚಾಲಕರಿಗೆ ಕೂಡ ಈ ಒಂದು ಬೆಲೆ ಏರಿಕೆ ಬಹಳಷ್ಟು ಆಗಿರ್ತಕ್ಕಂಥದ್ದು. ಇದರಿಂದ ಮುಂದಿನ ದಿನಗಳಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಏನಿದೆ ಅದರಲ್ಲೂ ಕೂಡ ಒಂದು ಬೆಲೆ ಹೆಚ್ಚಳ ಆಗ್ತಕ್ಕಂಥ ಏನು ಒಂದು ದ್ವಿಚಕ್ರ ವಾಹನಗಳ ಓಡಿಸ್ತಕ್ಕಂಥ ಒಂದು ಮಧ್ಯಮ ವರ್ಗದ ಜನರಿದ್ದಾರೆ, ಅವರಿಗೂ ಕೂಡ ಭಾಳಷ್ಟು ಒಂದು ಕಷ್ಟ ಆಗಿರ್ತಕ್ಕಂಥದ್ದು. ಯಾಕಂದರೆ ಪ್ರತಿ ಲೀಟರ್ 3 ರೂಪಾಯಿಯನ್ನು ಏರಿಸಿರ್ತಕ್ಕಂಥದ್ದು. ಈ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಯಾಕಪ್ಪ ಅಂದರೆ ಈ ಒಂದು ಯುದ್ಧದ ಭೀತಿ ಏನಿದೆ, ಆ ಒಂದು ಯುದ್ಧದಿಂದ ಇಷ್ಟೆಲ್ಲ ಪರಿಣಾಮ ಬೀರ್ತಕ್ಕಂಥದ್ದು. ಇದರ ಒಂದು ನಿಮ್ಮ ಒಂದು ಸ್ಥಳದ ಪೆಟ್ರೋಲ್ ಬೆಲೆ ಎಷ್ಟಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.